ಪ್ರೈಸ್ ಲಾರ್ಡ್. ಏಷಯ 41ನೇ ಅಧ್ಯಾಯ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹೌದು, ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ಆಮೇಲೆ ಏಷಯ 41:10 ಭಯ ಅಥವಾ ಅಸಮಾಧಾನ ಸಮಯದಲ್ಲಿ ಸಾಂತ್ವನ ಮತ್ತು ಶಕ್ತಿ ನೀಡುವ ಪ್ರಬಲವಾದ ಬೈಬಲ್ ವಾಗ್ದಾನವಾಗಿದೆ. ದೇವರು ನೇರವಾಗಿ ಅವರೊಂದಿಗೆ ಇರುವುದರಿಂದ, ಅವರ ದೇವರಾಗಿ ನೋಡುತ್ತಿರುವುದರಿಂದ ಭಯಪಡಬೇಡಿ, ಚಿಂತಿಸಬೇಡಿ ಅಥವಾ ನಿರಾಶೆಗೊಳ್ಳಬೇಡಿ ಎಂದು ಅದು ವಿಶ್ವಾಸಿಗಳಿಗೆ ಆಜ್ಞಾಪಿಸುತ್ತದೆ. ತನ್ನ ನೀತಿವಂತ ಶಕ್ತಿಯುತ ಕೈಯಿಂದ ಅವರನ್ನು ವೈಯಕ್ತಿಕವಾಗಿ ಬಲಪಡಿಸುವ, ಸಹಾಯ ಮಾಡುವ ಮತ್ತು ಎತ್ತಿ ಹಿಡಿಯುವ ಭರವಸೆಯನ್ನು ಅವನು ನೀಡುತ್ತಾನೆ. ಆಮೇಲೆ ಫಸ್ಟು ಭಯಪಡಬೇಡ, ಏಕೆಂದರೆ ನಾನು ನಿಮ್ಮೊಂದಿಗಿದ್ದೇನೆ. ಇದರ ಅರ್ಥ ನೀವು ನಿಮ್ಮ ಹೋರಾಟಗಳಲ್ಲಿ ಒಬ್ಬಂಟಿಗೆ ಆಗಿಲ್ಲ. ಆಮೇಲೆ ಸೆಕೆಂಡ್, ಭಯಪಡಬೇಡಿ, ಏಕೆಂದರೆ ನಾನು ನಿಮ್ಮ ದೇವರು. ಭಯಪಡಿರಿ ಎಂದರೆ ಆತಂಕ ಅಥವಾ ಭಯದಿಂದ ಸುತ್ತಲೂ ನೋಡುವುದನ್ನು ಸೂಚಿಸುತ್ತದೆ. ಇದು ಸಮಸ್ಯೆಗಳನ್ನು ಹೊರಗಿನ ನೋಟದಲ್ಲಿ ನೋಡುವ ಬದಲು ದೇವರ ಶಕ್ತಿ ಕಡೆಗೆ ಮೇಲ್ಮುಖವಾಗಿ ನೋಡುವುದನ್ನು ಪ್ರೋತ್ಸಾಹಿಸುತ್ತದೆ. ಥರ್ಡ್, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಕಷ್ಟವನ್ನು ಸಂಪೂರ್ಣವಾಗಿ ತೆಗೆದುಹಾಕುವ ಬದಲು ಧೈರ್ಯ ಮತ್ತು ಸಮಾಧಾನದಿಂದ ಎದುರುಗೊಳ್ಳುವ ಮೂಲಕ ಒಂದು ಆತ್ಮಿಕ ಶಕ್ತಿಯನ್ನು ಒದಗಿಸುವುದಾಗಿ ದೇವರು ಭರವಸೆ ನೀಡುತ್ತಾನೆ. ಆಮೇಲೆ ಫೋರ್ತ್, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಇದು ಶಕ್ತಿಯ ಬೆಂಬಲ ಮತ್ತು ತನ್ನ ಕೈಗಳನ್ನು ಚಾಚಿ ಭರವಸೆಯಾಗಿದೆ, ಹಾಗಾಗಿ ಅವನ ಕೃಪೆಯ ಮೂಲಕ ಎಂಬುದಾಗಿ ತೋರಿಸಿಕೊಡುವಂಥದ್ದಾಗಿದೆ. ಫಿಫ್ತ್, ನನ್ನ ನೀತಿಯ ಬಲಗೈಯಿಂದ ನಾನು ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ಬಲಗೈ ದೇವರ ಶಕ್ತಿ, ಅಧಿಕಾರ ಮತ್ತು ನಂಬಿಗಸ್ತಿಕೆಯನ್ನು ಸೂಚಿಸುವಂಥದ್ದೇ. ಇದು ಬೀಳುವುದನ್ನು ತಡೆಯುವ, ಸುರಕ್ಷಿತ, ರಕ್ಷಣಾತ್ಮಕ ಹಿಡಿದುಕೊಳ್ಳುವುದು ಪ್ರತಿನಿಧಿಸುತ್ತದೆ. ಪೋಷಕರು ಮಗುವಿನ ಕೈ ನೀಡಿದಂತೆ ಭರವಸೆಯ ಪ್ರತಿಫಲನ ನಮ್ಮನ್ನು ದೇವರು ನಮ್ಮ ಕೈಗಳನ್ನು ಎತ್ತಿ ಹಿಡಿಯುವಂತರಾಗಿರ್ತಾರೆ. ಆಮೇಲೆ ಗ್ಲೋರಿ ಟು ಜೀಸಸ್.